ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆಯಲ್ಲಿ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ಮಾಡಿದ ಆರೋಪಿ ಫೋಟೋ ಬಿಡುಗಡೆ ಆಗಿದೆ. ಇಲ್ಲಿ ಯಾರು ಈ ತರ ಕಲ್ಲು ಹೊಡೆದವನು ಅಂತ ಹೇಳಿ ಆ ಆರೋಪಿಯ ಫೋಟೋನ ಬಿಡುಗಡೆ ಮಾಡಲಾಗಿದೆ. A1 ತನ್ವೀರ್ ಶಕೀಲ್ ಹವಾಲ್ದಾರ್ ಫೋಟೋ ಇದು ರಿಲೀಸ್ ಮಾಡಿರೋದು SP. ಮಸೀದಿ ಒಳಗಡೆ ವಾಗ್ವಾದ ನೂಕಾಟ ನಡೆಸಿದಂಥ ವಿಡಿಯೋ ಸಹ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಅವರು. ಇವನೇ ಕಲ್ಲಲ್ಲಿ ಹೊಡೆದವನು, ವಾಗ್ವಾದ ಮಾಡ್ದೋ ನೀವನೇ, ನೂಕಾಟ ಮಾಡ್ದೋ ನೀವನೇ, ಆ ಒಂದು ವಿಡಿಯೋ ಕೂಡ ನಮ್ಮ ಬಳಿ ಇದೆ ನೋಡಿ ಅಂತ ಹೇಳಿ ಒಂದು ಕಡೆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಗಲಾಟೆ ವಿಡಿಯೋ ರಿಲೀಸ್ ಮಾಡಿರೋದು SP. ಅಲ್ಲಿ ಎಂಥ ಗಲಾಟೆ ನಡೀತು. ಈಗ ಯಾರೋ ಥರ ಕಲ್ಲೋ ಚಪ್ಪಲಿನ ಹೊಡೆದ ತಕ್ಷಣ ಅವನನ್ನು ಅವ್ರ ಕಡೆಯವರಲ್ಲಿ ಹಿಡಿದಿದ್ದಾರೆ ಅಂತ ಕಾಣುತ್ತಲ್ಲಿ, ಅವರೇ ಹಿಡಿದಿದ್ದಾರೆ ಅಂತ ಕಾಣುತ್ತಲ್ಲ, ಅಥವಾ ಅವನ ಬಗ್ಗೆ ಅಲ್ಲಿ ಅವ್ರೇನೋ ತಡೆದ್ರ, ಅವನಿಗೆ ಬೈದ್ರ, ಇನ್ನೊಂದಷ್ಟು ನಾವು ಹೊಡಿತೀವಿ ಅಂತ ಮುಂದಕ್ಕೆ ಬಂದ್ರೆ ನಮಗೆ ಗೊತ್ತಿಲ್ಲ. ಬಟ್ ಯಾರು ಈ ಥರ ಕಲ್ಲು ಹೊಡೆದ, ಯಾರು ಚಪ್ಪಲಿ ಎಸೆದ, ಅವನನ್ನು ಅವ್ರು ಹಿಡ್ಕೊಂಡ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ SP ಒಂದಷ್ಟು ಗಲಾಟೆಯ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಬಹುಶಃ ಅಲ್ಲಿ ಹೊಡೆದವನ್ನ ಅವರೇ ಅಪೋಸ್ ಮಾಡ್ದಂಗೆ ಕಾಣುತ್ತೆ, ಅಥವಾ ಇನ್ನೂ ಒಂದಷ್ಟು ಜನ ಹೊಡೆಯೋಕ್ಕಿದ್ರ ಗೊತ್ತಿಲ್ಲ ನಮ್ಗೆ. ಆ ಕಡೆಯಿಂದ ಹೇಳಿಕೆಗಳು ಬಂದ್ಮೇಲೆ ಅಷ್ಟೇ ಗೊತ್ತಾಗಕ್ಕೆ ಸಾಧ್ಯ. ಇದು ಇನ್ನೂ ಒಂದಷ್ಟು ಜನ ರೆಡಿ ಆಗಿದ್ರಾ, ಶಿವಾಜಿ ಮೆರವಣಿಗೆ ಮೇಲೆ ಇನ್ನೂ ಒಂದಷ್ಟು ದಾಳಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ. ಕಲ್ಲುಗಳು ಗಣೇಶ ಮೆರವಣಿಗೆ ಬಂದರೂ ಇದೇ ಕಥೆನೇ, ಗಣೇಶ ಮೆರವಣಿಗೆ ಬಂದರೂ ಇದೇ ಕಥೆ, ಶಿವಾಜಿ ಮೆರವಣಿಗೆ ಬಂದರೂ ಇದೇ ಕಥೆ. ಏನು ವ್ಯಾಧಿನೋ ಇದು ಗೊತ್ತಿಲ್ಲ. ಮನುಷ್ಯನಿಗೆ ಏನು ವ್ಯಾಧಿ, ಯಾವ ಥರ ಇವರು ಪ್ರೇರಿತರಾಗ್ತಾರೆ, ಯಾರಿಂದ ಇಂಥ ಪ್ರೇರಣೆ ಪಡ್ಕೊಳ್ತಾರೆ ಇವರು. ಒಂದು ಕಲ್ಲು ಹೊಡೆಯೋದ್ರಿಂದ, ಒಂದು ಚಪ್ಪಲಿ ಎಸೆಯೋದ್ರಿಂದ ಎಂಥ ದೊಡ್ಡ ವಿರೋಧ ದಾಖಲಿಸ್ಬಿಡ್ತಾರೆ ಇವರು. ಕಲ್ಲು ಹೊಡೆಯೋ ಆಪ್ಷನ್ ಎಲ್ರಿಗೂ ಇವೆ, ಕಲ್ಲು ಹೊಡೆಯೋ ಆಪ್ಷನ್ ಎಲ್ರಿಗೂ ಇದೆ ಇಲ್ಲಿ ಈ ನೆಲದಲ್ಲಿ. ಎಲ್ರಿಗೂ ಇಲ್ವಾ? ಚಪ್ಪಲಿ ಎಸೆಯೋಕ್ಕೂ ಎಲ್ರಿಗೂ ಬರುತ್ತೆ, ಎಲ್ಲರೂ ಚಪ್ಪಲಿ ಹಾಕೊಂಡಿರ್ತಾರಲ್ಲ. ಈ ಕಡೆಯಿಂದ ಚಪ್ಪಲಿ ಎಸಿಬೋದಲ್ಲ ಒಳಗಡೆಗೆ, ಈ ಕಡೆಯಿಂದ ಕಲ್ಲು ಹೊಡಿಬಹುದಲ್ಲ. ಮಾಡ್ತಿರೋದು ಯಾಕಿಂತ ನೀಚ ಕೆಲಸಗಳಿಲ್ಲಿ ಅಂತ ಈ ಮಟ್ಟಕ್ಕೆಲ್ಲ ಇಳಿದು ಒಂದು ಮೆರವಣಿಗೆ ಅವ್ರು ಮಾಡ್ಕೊಳ್ತಾರೆ, ಹೋಗ್ತಾರೆ, ಆಯಿತು. ನಿಮ್ಮ ಹಬ್ಬದಲ್ಲಿ ಮೆರವಣಿಗೆಗಳಾಗಲ್ವಾ? ಇವರು ಮಾಡ್ತಾರೆ ತಾನೆ, ಇವತ್ತು ಇವರು ನಾಳೆ ಅವರು. ಹೀಗಿದ್ದಾಗ ಈ ಮಟ್ಟಕ್ಕೆ ಇಳಿಯೋದು ಯಾಕೆ? ಚಪ್ಪಲಿ ಎಸೆಯೋದು, ಕಲ್ಲು ಎಸೆಯೋದು, ಉಗಿಯೋದು, ಏನು ಸಿಗ್ಬೋದು ಇದರಿಂದ? ಮ್ಯಾಕ್ಸಿಮಮ್ ಏನು ಸಿಗ್ಬೋದು ಹೇಳಿ? ಅವ್ರ ಮನೆಯವ್ರಿಗೇನು ಸಿಗುತ್ತೆ, ಅವ್ರಿಗೇನು ಸಿಗುತ್ತೆ, ಸಪೋರ್ಟ್ ಮಾಡೋರ್ಗೇನು ಸಿಗುತ್ತೆ? ಇದ್ರ ಮಾಮೂಲಿ ರಾಜಕೀಯ ಇದ್ದೇ ಇದೆಯಲ್ಲ, ರಾಜಕಾರಣಿಗಳು ಎಂಟ್ರಿ, ಆಮೇಲೆ ರಾಜಕಾರಣ ಎಂಟ್ರಿ. ಯಾರಿಂದ ಪ್ರೇರೇಪಣೆ ಇದು? ರಾಜಕಾರಣಿಗಳು ಬಿಡಿ, ಕಾಯ್ತಾ ಇರ್ತಾರೆ ಅವರು. ಇಂಥ ಇಶ್ಯೂಗಳು ಬೇಕು ಅಂತ ಕಾಯ್ತಾ ಇರ್ತಾರೆ. ಅವ್ರು ಬಿಟ್ಬಿಡಿ ಅವ್ರದ್ದು. ಬೆಳಗ್ಗೆ ಎದ್ದರೆ ಅವ್ರಿಗೆ ಓಟ್ ಬಿಟ್ಟರೆ ಇನ್ನೇನು ಕ್ಯಾಲ್ಕುಲೇಷನ್ಸ್ ಇರಲ್ಲ ಅವ್ರಿಗೆ. ಓಟು ಹೇಗೆ ಗಿಟ್ಟುತ್ತೆ ಅಂತ ಹೇಳಿ ಒಬ್ಬರು ಈ ಕಡೆಯಿಂದ ಪ್ರತಿಭಟನೆಗೆ ಬರ್ತಾರೆ, ಇನ್ನೊಬ್ಬರು ಆ ಕಡೆಯಿಂದ ರಕ್ಷಣೆಗೆ ಒಬ್ಬರು ಬರ್ತಾರೆ. ಒಬ್ಬರು ರಕ್ಷಣೆಗೆ, ಒಬ್ಬರು ಪ್ರತಿಭಟನೆಗೆ, ಅಷ್ಟೇ ತಾನೇ ಮ್ಯಾಕ್ಸಿಮಮ್ಮು. ಎರಡು ರಾಜಕಾರಣಿ ಬಂದು ನಿಂತ್ಕೊಂಡ್ರಲ್ಲಿ ಒಬ್ಬರಲ್ಲಿ ಪ್ರತಿಭಟನೆ ಕಡೆಗೆ, ಇನ್ನೊಬ್ಬರು ರಕ್ಷಣೆ ಕಡೆಗೆ. ರಾಜಕಾರಣಿಗೆ ನೀವು ಯಾಕ್ರಿ ದಾಳ ಆಗ್ತೀರಿ? ಅವ್ರು ದುಡ್ಕೊಳ್ತಾರೆ, ಅವ್ರ ಮಕ್ಕಳು ಫಾರಿನಲ್ಲಿ ಓದ್ಕೊಳ್ತಾರೆ, ಆಸ್ತಿ ಮಾಡ್ಕೊಳ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾರೆ, ನೆಕ್ಸ್ಟ್ ಟಿಕೆಟು ಅವ್ರಿಗೆ ಸಿಗುತ್ತೆ, ಅವ್ರು ಗೆದ್ಕೋತಾರೆ, ರೂಲ್ ಮಾಡ್ಕೊಂಡೆ ಅವ್ರು ಹೋಗ್ತಿರ್ತಾರೆ. ಕಲ್ಲೆಸ್ತು ಹಾಳಾಗೋದು ಇವರೇ. ಕಲ್ಲಲ್ಲಿ ಹೊಡೆದು ಅದಕ್ಕೆ ರಿವೆಂಜ್ ತೊಗೊಂಡು ಅದು ಕೊಲೆಗಳಾಗಿ ಹಾಳಾಗೋದು ಯಾರು? ಇವರೇ. ರಾಜಕಾರಣಿ ಚೆನ್ನಾಗಿ ಬಂದು ಇಂಥ ಕಡೆಯಲ್ಲಿ ಬೇಳೆ ಬೇಯಿಸ್ಕೊಂಡು ಹೋಗ್ತಾನೆ ಅವನು. ಯಾವ ಕಡೆ ರಾಜಕಾರಣಿ ಆದರೂ ಅಷ್ಟೇ. ರಾಜಕಾರಣಿಗೆ ಇಂಥವೆಲ್ಲ ಒಳ್ಳೆ ಫಸಲು, ಅವನಿಗೆ ಒಳ್ಳೆ ಬೆಳೆ ಇಂಥದ್ದು. ಕಾಯ್ತಾ ಇರ್ತಾನೆ ಅವನು, ಏನು ಇಶ್ಯೂಸ್ ಇರಲ್ವಲ್ಲ. ಒಬ್ಬ ಆ ಕಡೆ ನಿಂತ್ಕೋತಾನೆ, ಒಬ್ಬ ಈ ಕಡೆ ನಿಂತ್ಕೋತಾನೆ, ಅಷ್ಟೇ ವ್ಯತ್ಯಾಸ. ರಾಜಕಾರಣಿಗೆ ಅಲ್ಲೇನಾದರೂ ಕೂಡ ಯಾರ್ದೋ ರಕ್ಷಕನಲ್ಲ ಅವನು. ಅವನಿಗೆ ಒಳ್ಳೆ ಬೆಳೆ ಇದೆ ಅಷ್ಟೇ. ಎಲೆಕ್ಷನ್ ಟೈಮ್ಗೆ ಒಳ್ಳೆ ಬೆಳೆ. ಇಂಥವು ಕಾಯ್ತಾ ಇರ್ತಾನೆ, ಆ್ಯಸ್ ಇಫ್ ಪ್ರಿಟೆಂಡ್ ಮಾಡ್ಕೊಂಡ್ಬಿಡ್ತಾನೆ, ನಾನು ನಿಮ್ಮ ರಕ್ಷಕನಾಗಿ ಬಂದಿದ್ದೀನಿ, ನಾನು ಇದನ್ನು ಖಂಡಿಸ್ಬಿಡ್ತೀನಿ, ಹಾಗೆ ಹೀಗೆ ಅಂತ. ಆ ಕಡೆ ಒಬ್ಬ ನಿಂತ್ಕೋತಾನೆ, ಈ ಕಡೆ ಅಷ್ಟೇ. ಬಟ್ ಹಾಳಾಗೋದು ಇವರೇ ಅಲ್ವಾ ಅಂತ.